ಇವರು ಒಳ್ಳೆಯ ನಾಯಕರು ಅಥವಾ ಪ್ರಬುದ್ಧ ನಾಯಕರಾಗ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಒಂದು ಒಳ್ಳೆಯ ಭವಿಷ್ಯನ ಇವರು ಕೊಡಬಲ್ಲರು ಅನ್ನುವಂಥ ಮಾತುಗಳು ಚರ್ಚೆಗೆ ಬರ್ತಾ ಇದ್ದಾವೆ. ಅದನ್ನು ಯಾಕಂದರೆ ಯು ಪಿ ಎ ಸರ್ಕಾರದಲ್ಲೂ ನಿರುದ್ಯೋಗಿತ್ತು ಇಲ್ಲಂತಲ್ಲ. ಆದರೆ ಅವತ್ತು ಡೆವಲಪ್ಮೆಂಟ್ ಹೆಂಗಿತ್ತಪ್ಪ ಅಂದ್ರೆ, ಪ್ರಗತಿ ಹೆಂಗಿತ್ತಪ್ಪ ಅಂದ್ರೆ 2014 ತಯಾರಿಕಾ ವರ್ಗದಲ್ಲೇ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲೇ 15.3% ಡೆವಲಪ್ಮೆಂಟ್ ಇತ್ತು ಅದರಲ್ಲ. ಆದರೆ ಇವತ್ತು ಅದು 12.6ಕ್ಕೆ ಬಂದು ಕುಸ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 3-3.5% ಕೆಳಗೆ ಇಳೀತು ಅಂತೇಳಿ. ಕೋವಿಡ್ದಾಗಂತೂ ಪೂರ್ತಿ ಡೌನ್ ಆಗಿತ್ತು, ಮೈನಸ್ ಆಗಿತ್ತು ಅನ್ನೋದು ನಾವು ಈಗಾಗಲೇ ಬಲ್ಲೆ ಅದನ್ನು ಗೊತ್ತಿದ್ದಂಥ ವಿಷಯ. ಹೀಗಾಗಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಗ್ರೌಂಡ್ ಇಲ್ಲಿ ನಮ್ಮ ತಯಾರಾಗೋದಕ್ಕಾಗಿ ನಾವು ಇವತ್ತು ಏನಾಗಿ ಬಿಟ್ಟಿವಪ್ಪ ಅಂದ್ರೆ ಪ್ರೈವೇಟ್ದಾಗ ಕೊಟ್ಟಿದ್ದಕ್ಕಾಗಿ, ಪ್ರೈವೇಟ್ ಸರಿಯಾಗಿ ವರ್ಕ್ ಮಾಡೋದಕ್ಕಾಗಿ ಇವತ್ತು ನಾವೆಲ್ಲ ಈ ಟೆಕ್ನಿಕಲಿ ಯಾವುದೂ ಇರಲಿ ಚೈನಾದಿಂದ ತರಿಸುವಂಥದ್ದು, ಮತ್ತೊಂದು ರಾಷ್ಟ್ರದಿಂದ ತರಿಸುವಂಥದ್ದು ಮಾಡ್ತಾಯಿದ್ದೀವಿ. ಹೀಗಾಗಿ ಇಂಪೋರ್ಟ್ ಹೆಚ್ಚಾಗಿಬಿಟ್ಟದ, ನಮ್ಮಲ್ಲಿ ಎಕ್ಸ್ಪೋರ್ಟ್ ಇಲ್ಲ. ಯಾಕಂದರೆ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ತಯಾರಿಸಬೇಕಲ್ಲ ಮೆಟೀರಿಯಲ್ಗಳು. ನಮ್ಮ ಮೆಟೀರಿಯಲ್ ತಯಾರು ಮಾಡ್ತಾಯಿಲ್ಲ, ನಾವು ಇನ್ನೊಬ್ರು ಹೆಚ್ಚಿಬಿಟ್ಟಿದ್ದೀವಿ. ಮತ್ತು ಪ್ರೈವೇಟ್ದವ್ರು ಅದು ಮಾಡ್ತಾಯಿಲ್ಲ, ಹೆಚ್ಚು ದುಡ್ಡು ಕೊಟ್ಟವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ. ಹೀಗಾಗಿ ಇವತ್ತು ಮೇಕ್ ಇನ್ ಇಂಡಿಯಾ ಇದ್ದಿದ್ದು ಅಟ್ಟರ್ಲಿ ಸಂಪೂರ್ಣವಾಗಿ ವಿಫಲ ಆಗಿಬಿಟ್ಟದ. ಇದು ಕಾರಣ ಏನಂತ ಹೇಳೋ ಅವಶ್ಯಕತೆ ಇಲ್ಲ. ಇವತ್ತು ಮೋದಿಯವರು ಇದು ಕಾರಣ. ಮಾತಾಡಿದ್ರು, ಒಳ್ಳೊಳ್ಳೆ ಯೋಜನೆ ಹಾಕೊಂಡ್ರು, ಮಾಡಿದ್ರು, ಆದರೆ ಅವು ಯಾವ ಸಫಲ ಆಗಲಿಲ್ಲಲ್ಲ ಅನ್ನುವಂಥ ಹಳಳಿನೋದ. ಜೊತೆಗೆ ತಮ್ಮ ವಿರೋಧದಲ್ಲಿ ಟೀಕೆ ಮಾಡೋದಕ್ಕೆ ಭಾಷೆ ಬೆಳೆಸುವಂಥ ಪದ್ಧತಿ ಭಾಷಣ ಆಗ್ಯದ. ಯಾಕಂದ್ರೆ ತಮ್ಮ ವಿಫಲ ಅಂತ ಹೇಳೋ ಜೊತೆಗೆ ನೀವು ಸೂಚಿಸಿದಿರಿ ಅದರಲ್ಲೇ ಅನ್ನುವಂಥ ಮಾತು ನಿಜವಾಗಿ ಗಮನಿಸಬೇಕಾಗಿದೆ ಅಂತ. ಬರೀ ಟೀಕೆ ಮಾಡೋದು, ವಿಮರ್ಶೆ ಮಾಡೋದು ಅಂತಲ್ಲ, ಒಬ್ಬರನ್ನ ಬೈಬೇಕಪ್ಪ ಅಂತ ಬೈಯೋದಂತಲ್ಲ, ಅದು ಸತ್ಯತೆಯೂ ಇರಬೇಕು ಅಂತೇಳಿ. ಸತ್ಯದ ಮೇಕ್ ಇನ್ ಇಂಡಿಯಾ ಆಗಲಿಲ್ಲ. ಇವತ್ತು ಆರಂಭದಲ್ಲಿ ನೋಡಿದ್ರು ನಾವು ಎಷ್ಟು ಪ್ರಚಾರ, ಏನು ಹಬ್ಬರ, ಯಾವ ರೀತಿ ಇತ್ತು. 2014, 15, 16, 17 ಅದು ಕೇಳೋದು ಆಯ್ತಪ್ಪ, ಆಯ್ತು 100 ಸ್ಮಾರ್ಟ್ ಸಿಟಿ ಮಾಡ್ತೀನಂದರು, ಏನೇನೋ ಹೇಳಿದರು. ಇವತ್ತಿಗೂ ಒಂದು ಸ್ಮಾರ್ಟ್ ಸಿಟಿ ತಯಾರಾಗಿಲ್ಲ. ಕಳೆದ 10 ವರ್ಷಗಳಲ್ಲಿ ಈಗ 11ನೇ ವರ್ಷದಲ್ಲಿ. ಅದೇ ಕಾಲಕ್ಕೆ ಗಂಗಾನೂ ಸ್ವಚ್ಛ ಆಗಲೇ ಇಲ್ಲ. ಸ್ವಚ್ಛ ಭಾರತದಲ್ಲಿಲ್ಲೇ ಗಂಗಾನ ಸ್ವಚ್ಛ ಮಾಡಬೇಕಪ್ಪ ನಾವು ಗಂಗೆ ಅಂತಂದರು. ಯಾವ ಗಂಗೆನೂ ಏನೂ ಸ್ವಚ್ಛ ಆಗಲಿಲ್ಲ. ಇನ್ನೂ ಹಾಗೆ